ಸುಮಾರು 1-2 ತಿಂಗಳಿಂದ ನಾವು ಪೊಲೀಸ್ ಇಲಾಖೆಯಲ್ಲಿ DIG ಸರ್ ಮತ್ತು ADGP ಮತ್ತು ಎಲ್ಲರಿಗೂ ಡಿಪಾರ್ಟ್ಮೆಂಟಿಗೆ ಮತ್ತು ಮಿನಿಸ್ಟರ್ಗೆ ಭೇಟಿ ಮಾಡಿ PC ನೋಟಿಫಿಕೇಶನ್ ಮಾಡಿಸಿದ್ವಿ. ನಂತರ ತುಂಬ ಜನ ಆಸ್ಪಿರೆಂಟ್ಸು PSI ನೋಟಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕೇಳ್ಕೊಂಡಾಗ ನಾವು ಇಲಾಖೆಗೆ ಹೋಗಿ ಕೇಳಿದಾಗ ಇನಿಷಿಯಲಿ 0 ಅಂದರೆ ಒಂದು ಪೋಸ್ಟು ನಾವು ಈ ವರ್ಷ ನೋಟಿಫಿಕೇಶನ್ನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವಾಗಲ್ಲ, ಲಾಸ್ಟ್ ಇಯರೇ ಹೇಳಿದರು. DGIGP ಸರ್ ಸಲೀಂ ಸರ್ ಹೇಳಿದರು 6 ಮಂತ್ ಬ್ಯಾಕ್ ನೋಟಿಫಿಕೇಶನ್ಸ್ ನಮ್ಮ ಹತ್ರ ವೇಕೆನ್ಸಿ ಇಲ್ಲ, ಮಾಡಲ್ಲ ಅಂತೇಳಿ. ಅದಾದಮೇಲೆ ನಾವು ಮಿನಿಸ್ಟರ್ ಸರ್ ಹತ್ರ ಎಲ್ಲ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಮತ್ತು ನಾವು ಡಿಪಾರ್ಟ್ಮೆಂಟಿಗೆಲ್ಲ ಒತ್ತಡ ಇರಿದಾಗ 130ರಿಂದ 150 ತನಕ ವೇಕೆನ್ಸಿ ಇದೆ, ಅದನ್ನು ಇನ್ನೂ 1 ತಿಂಗಳಲ್ಲೇ ಮಾಡ್ತೀನಿ ಅಂತ ಹೇಳಿದರು. ಬಟ್ ಆದರೆ ತುಂಬ ಜನ ಆಸ್ಪಿರೆಂಟ್ಸು ಇವನ್ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಆಗಬೇಕು ಅಂತ ಹೇಳಿದಾಗ ತುಂಬ ಜನ ಆಸ್ಪಿರೆಂಟ್ಸು ಕೂಡ ಮಿನಿಸ್ಟ್ರು ಅಂದರೆ ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಹೋಗಿ ಮನವಿ ಮಾಡ್ಕೊಂಡಾಗ ಮಲ್ಟಿಪಲ್ ಟೈಮ್ಸ್ ಮನವಿ ಮಾಡ್ಕೊಂಡಿದ್ವಿ. ಇಲಾಖೆಯಲ್ಲಿ ಇವಾಗ ಪ್ರಿಯಾಂಕ್ ಖರ್ಗೆ ಸರ್ ಡಿಪಾರ್ಟ್ಮೆಂಟಿಗೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಸ್ಪೆಷಲ್ ಸೆಕ್ರೆಟರಿ ಮೇಡಮ್ ಏನಿದ್ದಾರೆ ಅವರಿಗೆ ಕಳಿಸ್ಕೊಟ್ಟು ಮತ್ತು ಡಿಪಾರ್ಟ್ಮೆಂಟಲ್ಲಿ ACS ರಾಜೇಂದ್ರ ಕುಮಾರ್ ಕಟಾರಿಯಾ ಸರ್ ಇವಾಗೆಲ್ಲ ತುಂಬ ಡೀಪ್ ಡಿಸ್ಕಷನ್ ಆಗಿ ಬರೀ PSI ನೋಟಿಫಿಕೇಶನ್ಸ್ ಎಲ್ಲದೂ ಎಷ್ಟೆಷ್ಟು ವೇಕೆನ್ಸಿ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ, KSRP ಇರ್ಬೋದು, KSISF ಇರ್ಬೋದು, RSI ಇರ್ಬೋದು, DSI ಇರ್ಬೋದು, PSI ಮತ್ತು DOSP ಪೋಸ್ಟು ಕೂಡ ಯಾಕೆಂದರೆ ನಾವು DPR ಸೆಕ್ರೆಟರಿ ಅರಂಡ್ ಜಗದೀಶ್ ಸರ್ ಭೇಟಿ ಮಾಡಿದಾಗ ಅವರು ಅಷ್ಟೇ ಪ್ರತಿಯೊಂದು ಡಿಸ್ಟಿಕ್ಕಿಂದ ಎಷ್ಟೆಷ್ಟು ಎಲ್ಲೆಲ್ಲ ವೇಕೆನ್ಸಿ ಇದೆ, ಇಲಾಖೆಯವರು ಎಷ್ಟೆಷ್ಟಿದೆ ಎಲ್ಲನೂ ತರಿಸ್ಕೊತಿದ್ದಾರೆ. ಈ ಒಂದು DYSP ಪೋಸ್ಟ್ ಕೂಡ ಖಾಲಿ ಹುದ್ದೆಗಳನ್ನು ತರಿಸ್ಕೊತಿದ್ದಾರೆ. ಈ ಒಂದು PSI ಪೋಸ್ಟ್ ಮಾತ್ರ ನಾವು 600 ಪೋಸ್ಟ್ ಮಾಡಿದ್ವಿ ಅಂತಲೇ ನಾವು ಮನವಿ ಮಾಡ್ಕೊತಿದ್ದೀವಿ. ಯಾಕೆಂತಂದರೆ ಇದು 2022-23ರಲ್ಲಿ 300 ಪೋಸ್ಟು, 2023-24ರಲ್ಲಿ 300 ಪೋಸ್ಟು ಆವಾಗಲೇ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆಗಿರೋ ಪೋಸ್ಟ್ ನಾವು ಇವಾಗ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಲಾಸ್ಟ್ 6 ಇಯರ್ಸ್ ಆಯಿತು, ಆಲ್ಮೋಸ್ಟ್ 6 ಇಯರ್ಸ್ PSI ನೋಟಿಫಿಕೇಶನ್ ಆಗಿಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಆಗುತ್ತೆ, ಅದರಲ್ಲಿ ಎಸ್ಪೆಷಲಿ PSI ಆಗಬೇಕು, 2 ಸ್ಟಾರ್ ಹಾಕ್ಕೊಂಡು ನಮ್ಮ ರಾಜ್ಯ ಸೇವೆ ಮಾಡಬೇಕು ಅಂತೇಳಿ ತುಂಬ ಜನ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅವರಿಗೋಸ್ಕರ ಈ ಒಂದು ಎಫರ್ಟ್ಸ್ ಆಗ್ತಾ ಇದ್ದೀವಿ. ಆದಷ್ಟು ಬೇಗ ಈ ಒಂದು ಸಮಸ್ಯೆನ ಬಗೆಹರಿಸಬೇಕು. ಮತ್ತು ಈಗಿರುವಂತಹ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಮತ್ತು ಅದನ್ನು ಮಾಡಲೇಬೇಕು ಮುಂದಿನ, ಯಾಕೆಂದರೆ ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಆದಷ್ಟು ಬೇಗ ಈ ಒಂದು ವೇಕೆನ್ಸಿ ಫಿಲ್ ಮಾಡಿಸೋಂಥ ಕೆಲಸ ಮಾಡೋಣ. 600 ತನಕ ನಮಗೆ ಏನು ಅಪ್ರೂವಲ್ ಸಿಕ್ಕಿತ್ತು ಮುಂಚೆ, ಅಷ್ಟಾದರೂ ಪೋಸ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಇದ್ದೀವಿ. ಎಷ್ಟು ಪೋಸ್ಟು ಈಗ ಖಾಲಿ ವೇಕೆನ್ಸಿ ತರಿಸ್ಕೊಂಡು ಎಷ್ಟಿರುತ್ತೆ ಏನು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಅಂದರೆ ಮ್ಯಾಕ್ಸಿಮಮ್ ಒಂದು 3-4 ಡೇಸಲ್ಲಿ ಮತ್ತೆ ನಿಮಗೆ ತಿಳಿಸ್ತೀವಿ. ತುಂಬ ಜನ PSI ಆಸ್ಪಿರೆಂಟ್ಸು ಫೋನ್ ಮಾಡಿ ಕೇಳ್ತಾ ಇದ್ರಿ ಏನಾಗ್ತಿದೆ, ಸ್ವಲ್ಪ ಅಪ್ಡೇಟ್ಸ್ ಕೊಡಿ ಅಂತೇಳಿ. ಆ ನಿಟ್ಟಿನಲ್ಲಿ ಒಂದು ವಿಡಿಯೋ ಮಾಡ್ತಾ ಇರೋದು. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಶಾರ್ಟ್ ಟೈಮ್ ಅಂದರೆ ನೋಟಿಫಿಕೇಶನ್ ಆದಮೇಲೆ ತುಂಬ ಶಾರ್ಟ್ ಟೈಮ್ ಇರುತ್ತೆ, ಮ್ಯಾಕ್ಸಿಮಮ್ 2 ಮಂತ್ಸ್ ಇಲ್ಲ 3 ಮಂತ್ಸ್ ಇರುತ್ತೆ. ನೀವು ಮತ್ತೆ ನೋಟಿಫಿಕೇಶನ್ ಆದಮೇಲೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಿ ನಮಗೆ ಟೈಮ್ ಕೊಡಿಸಿ ಸರ್ ಅಂತ ಯಾವುದೇ ಕಾರಣಕ್ಕೂ ಕೇಳಬೇಡಿ. ನಿಮಗೆ ಆಲ್ಮೋಸ್ಟ್ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಡಿಸಿದ್ದೀವಿ ಅದನ್ನು. ಯಾಕೆಂದರೆ ಅಕ್ಷ ಸಂಘಟನೆ ನಿರಂತರವಾಗಿ ಕೆಲಸ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅದನ್ನು ಅಕ್ಸೆಪ್ಟ್ ಮಾಡಿ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಆಲ್ಮೋಸ್ಟ್ 8 ವರ್ಷ. ಅದು ನಿರಂತರವಾಗಿ 1-2 ದಿನದ ಎಫರ್ಟ್ಸ್ ಅಲ್ಲ. ಎಷ್ಟೋ ಜನ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡು, ಸಿದ್ಧಗಂಗಾ ಮಠದಲ್ಲೆಲ್ಲ ಮಲ್ಕೊಂಡು ಹಿಂಗೆಲ್ಲ ಕೆಲಸ ಮಾಡಿರೋದ್ರಿಂದ 8 ವರ್ಷ ಏಜ್ ರಿಲ್ಯಾಕ್ಸೇಷನ್. CR&R ರೋಲ್ 3 ವರ್ಷ ಸಿಕ್ಕಿದೆ. ದಯವಿಟ್ಟು ಎಲ್ಲ ತುಂಬ ಸೀರಿಯಸ್ ಆಗಿ ಓದ್ಕೊಳ್ಳಿ, ಡೇ ಆ್ಯಂಡ್ ನೈಟ್ ಓದ್ಕೊಳ್ಳಿ. ಯಾಕೆಂದರೆ ನೋಟಿಫಿಕೇಶನ್ ಆಗಿ ಮ್ಯಾಕ್ಸಿಮಮ್ 2-3 ಮಂತ್ಸಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಈ ಒಂದು ಅವಕಾಶನ ಕಳ್ಕೊಬೇಡಿ. ತುಂಬ ಸೀರಿಯಸ್ ಆಗಿ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.